ನನ್ನೆಲ್ಲ ಆತ್ಮೀಯರಿಗೂ ನಮಸ್ತೆ ಸ್ನೇಹಿತರೆ. ಇದು ರಾಮೇಶ್ವರಂ ಕೆಫೆ ಅಂತ ಬೆಂಗಳೂರಲ್ಲಿ ತುಂಬ ಫೇಮಸ್ಸು, ತುಂಬ ಬ್ರಾಂಚ್ಗಳು ಕೂಡ ಇದೆ. ಇವರು ತಿಂಗಳಿಗೆ 5 ಕೋಟಿ ಬಿಸ್ನೆಸ್ ಮಾಡ್ತಾವ್ರಂತೆ ಸ್ನೇಹಿತರೆ. ನೋಡಿ, ಕಾಲಿಡೋಕ್ಕೆ ಜಾಗ ಇರೋಕ್ಕಲ್ಲ, ಅಷ್ಟು ಜನ ಇರ್ತಾರೆ. ಅದರಲ್ಲೂ ಶನಿವಾರ ಭಾನುವಾರ ಹೋದರೆ ನಿಂತ್ಕೊಳಕ್ಕೂ ಜಾಗ ಇರೋಕ್ಕಲ್ಲ, ಅಷ್ಟು ಜನ ಇರ್ತಾರೆ. ನೋಡಿ, ಈ ರೀತಿ ಡಿಜಿಟಲಲ್ಲಿ ಅವರೇ ಆರ್ಡ್ರ್ ಮಾಡಿ ಫೋನ್ಪೇ ಗೂಗಲ್ ಪೇ ಮೂಲಕ ಪೇಮೆಂಟ್ ಮಾಡಿ ತಾಳ್ಮೆಯಿಂದ ಕಾಯ್ದು ನಿಂತ್ಕೊಂಡು ತಿಂದು ಹೋಗ್ತಾರೆ ಸ್ನೇಹಿತರೆ. ಇದನ್ನೆಲ್ಲ ನೋಡ್ತಾಯಿದ್ರೆ ಜನ ಮರಳೋ ಜಾತ್ರೆ ಮರಳೋ ಅಥವಾ ದುಡ್ಡಿದ್ದವರು ಬೆಂಗಳೂರಲ್ಲಿ ಬಂದು ಹೊಸ ರೀತಿಯ ಬಿಸ್ನೆಸ್ ಮಾಡೋ ರೀತಿಯೇ ಮರಳೋ ಒಂದು ತಿಳಿಯೋಕ್ಕಲ್ಲ. ಕೆಲವು ಕಸ್ಟಮರ್ಸು ಯಾವುದೇ ದೇವಸ್ಥಾನಕ್ಕೆ ಬಂದು ತಿಂಡಿ ತಿಂತಿದ್ದೀವಿ ಅನ್ನೋ ಒಂದು ಫೀಲ್ ಬರುತ್ತೆ ಅಂತಾರೆ. ಇಲ್ಲಿ ದೋಸೆ, ಇಡ್ಲಿ, ವಡೆ, ಟೀ, ಕಾಫಿ ಇಂಥದಕ್ಕೆಲ್ಲ ತುಂಬ ಫೇಮಸ್ಸು. ಈ ರೀತಿ ಬಿಲ್ಲಲ್ಲಿರೋ ಟೋಕನ್ ನಂಬರ್ ಕೂಗ್ತಾರೆ. ಜಪಾನ್ನಲ್ಲಿದ್ದಂಥ ಕರ್ನಾಟಕದವರು ಮತ್ತು ಜಪಾನ್ ಕಸ್ಟಮರ್ ಒಬ್ಬರು ಇಲ್ಲಿ ಬೆಂಗಳೂರು ಹೋಟ್ಲು ಮಾಡಬೇಕು ಅಂತ ಬಂದಿದ್ದರು. ಜಯನಗರದಲ್ಲಿ 15 ಲಕ್ಷ ಬಾಡಿಗೆ ಕೇಳಿ ಶಾಕ್ ಆಗೋಗಿದ್ರು ಸ್ನೇಹಿತರೆ. ಇನ್ನು ಈ ರಾಮೇಶ್ವರ ಕೆಫೆ ಅಂತ ಕೆಫೆಗೆ, ಹೋಟೆಲ್ಗಳಿಗೆ ಅದು ಎಷ್ಟು ಬಾಡಿಗೆ ಇರುತ್ತೋ ಗೊತ್ತಿಲ್ಲ. ಯಾವ್ಯಾವ ಬಿಲ್ ಎಷ್ಟೆಷ್ಟಿದೆ ಅಂತ ನೋಡೋಣ ಬನ್ನಿ. ಮೊಸರು ವಡೆ 85, ಮಿನಿ ವಡೆ ಸಾಂಬಾರು 65, ಬ್ಲ್ಯಾಕ್ ಕಾಫಿ 40, ಬೂಸ್ಟ್ 55, ಬಾದಾಮಿ ಹಾಲು 55. ಹೊರಗಡೆಯಿಂದ ಬಂದಂಥ ಜನ ಬೆಂಗಳೂರು ಫುಡ್ನ ಭಾಳ ಇಷ್ಟಪಡ್ತಾರೆ. ಕರ್ನಾಟಕದಲ್ಲಿ ಊಟ ತಿಂಡಿಗೆ ತುಂಬ ಫೇಮಸ್ಸು, ಒಳ್ಳೊಳ್ಳೆ ಟೇಸ್ಟ್ ಇರುತ್ತೆ ಅಂತ ಹೇಳ್ತಾರೆ. ಕೆಲವು ಆಂಧ್ರ ಮತ್ತು ತಮಿಳ್ನಾಡು ಕಸ್ಟಮರ್ ಹೇಳ್ತಾಯಿದ್ರು, ಅವ್ರ ತಾತ ಹೇಳ್ತಿದ್ರಂತೆ, ಕರ್ನಾಟಕದಲ್ಲಿ ಅನುದಾನಕ್ಕೆ ಯಾವಾಗಲೂ ಎತ್ತಿದ ಕೈ